ಹಾಯ್ ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಮಶ್ರೂಮ್ ಗೊಜ್ಜು ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ. ನಾನು ಮಶ್ರೂಮ ಕಟ್ ಮಾಡ್ಕೋತಾ ಇದ್ದೀನಿ. 2 ಭಾಗವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು 2 ಕ್ವಾಂಟಿಟಿ ಜಾಸ್ತಿ ತರಿಸಿದ್ದೀನಿ, 2 ತರಿಸಿದ್ದೀನಿ. ನಿಮಗೆ ಬೇಕಂದರೆ ಒಂದೇ ತರಿಸ್ಕೊಳ್ಳಿ. ನಾನು 2 ತರಿಸಿದ್ದೀನಿ ಅಂದರೆ ಮಧ್ಯಾಹ್ನಕ್ಕೆ ನಮ್ಮ ಹಸ್ಬೆಂಡ್ಗೆ ಬಾಕ್ಸ್ ಕೊಡೋದ್ರಿಂದ ನಾನು 2 ತರಿಸಿದ್ದೀನಿ. ನಿಮ್ಗೆ 2 ಬೇಕು ಅಂದರೆ 5 ಜನ ಇದ್ದರೆ 2 ತರಿಸ್ಕೊಳ್ಳಿ. ಬಟ್ ಒಂದು 3 ಇದ್ದರೆ ಒಂದು ಟೈಮ್ಗಾದರೆ ಒಂದೇ ತರಿಸ್ಕೊಳ್ಳಿ ಸಾಕು. ಬಟ್ ಅದು ಕಾಸ್ಟ್ ಇದೆ ಅಲ್ವಾ, ಅದಕ್ಕೆ ನಾನು ಹೇಳಿದ್ದು. ಫಸ್ಟು ನಾನು ಕಟ್ಟೆಲ್ಲ ಮಾಡಾದಮೇಲೆ ತೊಳ್ಕೊತಿದ್ದೀನಿ. ನೀರು ಬಿಟ್ಟು ತೊಳ್ಕೊತಿದ್ದೀನಿ. ನೀರು ಬಸಿಬೇಡಿ. ನೀರು ಬಸಿದಾದ್ಮೇಲೆ ನಾನು ಈ ಒಂದು ಪಾತ್ರೆಯಿಂದ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ತೊಳ್ಕೊಂಡೆ. ಯಾಕೆ ಅಂದರೆ ಆ ಮಣ್ಣು ಅಡೀಲಿ ಸೇರ್ಕೊಬಿಡುತ್ತೆ. ಅದಕ್ಕೆ ಒಂದು ಪಾತ್ರೆಯಿಂದ ಒಂದು ಪಾತ್ರೆಗೆ ತೊಳ್ಕೊಳ್ಳಿ ನೀಟಾಗಿ. ಅದ್ರ ಮೇಲಿರೋದೆಲ್ಲನೂ ತೊಳ್ಕೊಳ್ಳಿ. ಅದನ್ನೆಲ್ಲ ಫುಲ್ಲು ಅದು ಇದೆಲ್ಲ ಕೂತಿರುತ್ತೆ ಅದ್ರ ಮೇಲೆ. ಅದೆಲ್ಲ ನೀಟಾಗಿ ಇದು ಮಾಡಿ ತೊಳ್ಕೊಳ್ಳಿ. ತೊಳ್ಕೊಂಡಿದ್ದಾದಮೇಲೆ ನೋಡಿ, ನಾನೆಲ್ಲ ಇದು ಮಾಡಿ ಕೈಯಲ್ಲಿ ಅದನ್ನೆಲ್ಲ ಒಗ್ಸಿ ಮೇಲೆ ಇದು ಮಾಡಿ ತೊಳ್ಕೊತೀನಿ. ಅದ್ರ ಮೇಲೆಲ್ಲ ಏನೋ ಗೊಬ್ಬರ ಎಲ್ಲ ಏನೋ ಇರುತ್ತೆ ಬ್ಲ್ಯಾಕಾಗಿ. ಬಟ್ ಅದು ಹೋಗೋಂಗೆ ಕೈ ಇದು ಮಾಡಿ ತೊಳ್ಕೊಳ್ಳಿ. ನಾನು ಅದೆಲ್ಲ ನೀಟಾಗಿ ತೊಳ್ಕೊಂಡಿದ್ದಾದಮೇಲೆ ನೋಡಿ ತೋರಿಸ್ತಿದ್ದೀನಿ ನಿಮಗೆ ಏನೇನು ಬೇಕು ಅಂತ. ಮೊಸರು, ಗರಂ ಮಸಾಲ 3 ಟೇಬಲ್ ಸ್ಪೂನ್, ಈರುಳ್ಳಿ 3, ಟೊಮೆಟೊ 2, ಚಿಲ್ಲಿ ಪೌಡರ್ 2 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಸೋಂಪು, ಮೆಣಸು, ಸೋಂಪು 1 ಸ್ಪೂನ್, ಮೆಣಸು 1 ಸ್ಪೂನ್. ಸೋಂಪು ಮೆಣಸು ಮಿಕ್ಸ್ ಮಾಡಿ ಒಂದು ಜಾರ್ಗೆ ಹಾಕಿ ಅದನ್ನು ತುರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಬನ್ನಿ ಸ್ಟವ್ ಹಚ್ಚೋಣ. ಸ್ಟವ್ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಈಗ ಒಲೆ ಮೇಲೆ ಬಾಣಲಿ ಇಟ್ಟು ಈಗ 4 ಸ್ಪೂನ್ ಆಯಿಲ್ ಹಾಕಿ. ಆಯಿಲ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾವು ಆಯಿಲ್ ಜಾಸ್ತಿ ತಿನ್ನಲ್ಲ, ಅದರಿಂದ 4 ಸ್ಪೂನ್ ಹಾಕ್ತಾಯಿದ್ದೀನಿ. 4 ಸ್ಪೂನ್ ಆಯಿಲ್ ಕಾದ್ಮೇಲೆ, ಆಯಿಲ್ ಕಾಯೋ ಗಂಟ ಸ್ವಲ್ಪ ವೆಯ್ಟ್ ಮಾಡಿ. ಆಯಿಲ್ ಕಾದ್ಮೇಲೆ ಈರುಳ್ಳಿ ಕೆಂಪಾಗೋ ಗಂಟ ಹುರ್ಕೋಬೇಕು. ಈರುಳ್ಳಿ ಕೆಂಪು ಹತ್ತೋ ಗಂಟ ಹುರ್ಕೊಳ್ಳಿ ನೀಟಾಗಿ. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಬಟ್ ಈರುಳ್ಳಿ ಕೆಂಪು ಹತ್ತೋ ಗಂಟ ಸ್ವಲ್ಪ ಅದಕ್ಕೆ ಒಂದು ಸ್ಪೂನ್ ತೊಗೊಂಡು ಕೆಂಪು ಹತ್ತೋ ಗಂಟ ಹುರ್ಕೊಳ್ಳಿ. ನೀಟಾಗಿ ಕೆಂಪಾಗೋ ಗಂಟ ಹುರ್ಕೋಬೇಕು ಈರುಳ್ಳಿನ. ಚೆನ್ನಾಗಿ ಕೈ ಆಡಿ ಈರುಳ್ಳಿನ, ಇಲ್ಲಾಂದರೆ ಗೊತ್ತಲ್ಲ ಈರುಳ್ಳಿ ತಡ ಹಿಡಿಯುತ್ತದೆ. ಚೆನ್ನಾಗಿ ಕೈ ಆಡಿ ಹುರ್ಕೊಳ್ಳಿ. ಬಟ್ ನಾನು ಆಯಿಲ್ ಕಮ್ಮಿ ಹಾಕಿದ್ದೀನಿ. ನಿಮ್ಗೆ ಆಯಿಲ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಆಯಿಲ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಮ್ಮ ಈರುಳ್ಳಿ ಫುಲ್ಲು ಕೆಂಪಾಗಬೇಕು, ಅಲ್ಲಿ ಗಂಟ ಹುರ್ಕೊಳ್ಳಿ. ನೀಟಾಗಿ ಕೆಂಪಾಗಬೇಕು ಅಂತ ಹುರ್ಕೊಳ್ಳಿ. ಬಟ್ ನಾನು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಲ್ಲ, ಎಲ್ಲ ನಿಮಗೆ ನೀಟಾಗಿ ಗೊತ್ತಾಗಬೇಕು ಅಂತ. ನೋಡಿ, ಟೊಮೊಟೊ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದೊಂದು ಇದು ಮಿಸ್ ಆಗಿಬಿಟ್ಟಿದೆ. ನೀವು ಗೊತ್ತಾಗುತ್ತೆ ಅನ್ಕೋತೀನಿ. ಈಗ ಗರಂ ಮಸಾಲನೂ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ತಾಯಿದ್ದೀನಿ, ಹಾಕಿದ್ದೀನಿ. ನೆಕ್ಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ, ನೀರು ನೋಡಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ನಾನು ನೀರು ಹೀಗೂ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನೋಡಿ ಎಲ್ಲ ಸ್ವಲ್ಪ ಗಟ್ಟಿ ಆದಂಗೆ ಆಗಿದೆ, ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಬಟ್ ಅಲ್ಲಿ ಕ್ವಾಂಟಿಟಿ ನೋಡಿ, ತುಂಬ ಗಟ್ಟಿ ಆಗಿದ್ದರೆ ಸ್ವಲ್ಪ ಎಕ್ಸ್ಟ್ರಾಸ್ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಗರಂ ಮಸಾಲ ಫ್ರೆಂಡ್, ಇದು ನಮ್ಮ ಮನೇಲೇ ಮಾಡಿರೋದು ಚಿಲ್ಲಿ ಪೌಡರು ಗರಂ ಮಸಾಲ. ನಿಮ್ಗೇನಾರ ಬೇಕು ಅಂದರೆ, ನನಗೆ ನಮ್ಮಮ್ಮ ಮಾಡಿಕೊಟ್ಟಿರೋದು. ನಿಮ್ಗೇನಾರ ಬೇಕು ಅಂದರೆ ನನಗೆ ಕಮೆಂಟ್ಸ್ ಹಾಕಿ. ನಾನು ನಮ್ಮಮ್ಮಂಗೆ ಸೂಪರಾಗಿರುತ್ತೆ ಫ್ರೆಂಡ್, ಮನೇಲೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹೆಲ್ದಿ ಫುಡ್ ಅಲ್ವಾ ಅದು, ಹೆಲ್ದಿಯಾಗಿ ಮನೇಲೇ ಮಾಡ್ಕೊಳ್ಳೋದು ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಒಂದು ಕಮೆಂಟ್ ಹಾಕಿದ್ರೆ ನಾನು ನಮ್ಮಮ್ಮಂದು ಮಾಡೋ ವಿಧಾನನ ನಾನು ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ.
ನೋಡಿ ಅದು ಕುದೀತಿದೆ. ಕುದಿಯ ಕುದಿಯ ಕುದಿ ಹತ್ತಿದ್ಮೇಲೆ ಸ್ವಲ್ಪ ನೋಡಿ ಕೈ ಆಡಿ ಕುದಿ ಹತ್ತಿದ್ಮೇಲೆ ಮಶ್ರೂಮ್ ಆ್ಯಡ್ ಮಾಡಿ. ನೋಡಿ ಈಗ ಕುದೀತಿದೆ. ಕುದಿ ಹತ್ತಿದ್ಮೇಲೆ ನೆಕ್ಸ್ಟ್ ಮಶ್ರೂಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಮಶ್ರೂಮ್ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಅದು ಮಸಾಲೆ ಎಲ್ಲ ಮಶ್ರೂಮ್ಗೆ ಹಿಡಿಬೇಕು, ಆ ಥರ ಕಲಿಸ್ಕೊಳ್ಳಿ. ಮಸಾಲೆ ಎಲ್ಲ ಹಿಡಿಬೇಕು. ಬಟ್ ನಾನು ಇನ್ನೂ ತಿರ್ಗಾ ಎಕ್ಸ್ಟ್ರಾ ನೀರು ಹಾಕ್ತಾಯಿದ್ದೀನಿ. ಬಟ್ ನಾನು ಅದರಲ್ಲಿ ಸಾಂಬಾರು ಕ್ವಾಂಟಿಟಿ ಎತ್ಕೋತೀನಿ. ಬಟ್ ನೀವು ಅಷ್ಟೇ ಸಾಕು ನೀರು. ಅದು ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ. ಊರು ಮಶ್ರೂಮ್ ಆದರೆ ಹೆವಿ ಬಿಟ್ಕೊಳ್ಳುತ್ತೆ. ಇದು ಸ್ವಲ್ಪ ಲೈಟಾಗಿ ಬಿಟ್ಕೊಳ್ಳುತ್ತೆ, ಇದು ಜಾಸ್ತಿ ಬಿಟ್ಕೊಳ್ಳಲ್ಲ. ಒರಿಜಿನಲ್ ಮಶ್ರೂಮ್ ಆದರೆ ಅದು ತುಂಬ ಬಿಟ್ಕೊಳ್ಳುತ್ತೆ ನೀರು, ಇದು ಸ್ವಲ್ಪ ಬಿಟ್ಕೊಳ್ಳುತ್ತೆ. ನಾನು ಇದರಲ್ಲಿ ಸಾಂಬಾರು ಬೇಕು ಅಂತಲೇ ಸ್ವಲ್ಪ ಕ್ವಾಂಟಿಟಿಲಿ ಸಾಂಬಾರು ಎತ್ಕೊಳ್ಳೋಣ ಅಂತ ನೀರು ಮಿಕ್ಸ್ ಮಾಡಿದ್ದೀನಿ. ಇದು ಬೇಯ್ತಾ ಬೇಯ್ತಾ ನಾನು ಸ್ವಲ್ಪ ನೀರು ಸಾಂಬಾರು ಎತ್ಕೊಂಡ್ಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೆ ಉಪ್ಪು ಸೇರಿಸಿ 2 ಟೇಬಲ್ ಸ್ಪೂನ್ ಉಪ್ಪು ನಾನು ಸಣ್ಣ ಉಪ್ಪು ಸೇರಿಸ್ತಿದ್ದೀನಿ. ನೀವು ದಪ್ಪಕ್ಕೆ ಬೇಕಾದ್ರೂ ಸೇರಿಸ್ಕೋಬೋದು. ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಸೋಂಪು ಮೆಣಸು ಅದನ್ನು ಹಾಕಿ ನೋಡಿ ಹಾಕಿ. ಅದು ಸ್ವಲ್ಪ ಸೋಂಪು ಸ್ಮೆಲ್ ಬರುತ್ತೆ. ಸ್ವಲ್ಪ ನಿಮಗೆ ಗೊತ್ತಾಗುತ್ತಲ್ವಾ, 2 ಚಿಟಿಕೆಯಷ್ಟು 3 ಚಿಟಿಕೆಯಷ್ಟು ಉದುರಿಸಿ. ನೋಡಿ ಉದುರಿಸಿದಾದ್ಮೇಲೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದ್ಮೇಲೆ ನೋಡಿ ಕುದೀತಿದೆ. ಕುದಿ ಹತ್ತಿದ್ಮೇಲೆ ಮಶ್ರೂಮ್ ನೀರು ಬಿಟ್ಕೊಂಡಿದೆ ಅಂತ ಹೇಳ್ತೀನಲ್ಲ, ನೋಡಿ ಮಶ್ರೂಮ್ ನೀರು ಬಿಟ್ಟಿದೆ. ನೋಡಿ ನಾನು ಸ್ವಲ್ಪ ಸಾಂಬಾರು ಎತ್ಕೊಂಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 20 ಮಿನಿಟ್ಸ್ ಸಾಕು, ಬ್ಯಾಚುಲರ್ಸ್ಗೆಲ್ಲ ಚೆನ್ನಾಗಾಗುತ್ತೆ. ಬ್ಯಾಚುಲರ್ಸ್ ಬೇಕಾದ್ರೆ ಸಾಂಬಾರು ಮಾಡ್ಕೋಬೋದು. ನೋಡಿ ಚಪಾತಿ ಜೊತೆ ಮಿಕ್ಸ್ ಮಾಡ್ತೀನಿ, ಸೂಪರಾಗಿರುತ್ತೆ. ನಮ್ಮ ಹಸ್ಬೆಂಡ್ಗೆ ಸರ್ವ್ ಮಾಡಿದ್ದೆ ನಾನು ಆಲ್ಮೋಸ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಸೂಪರಾಗಿತ್ತು ಫ್ರೆಂಡ್, ಚೆನ್ನಾಗಿತ್ತು. ಒಂದ್ಸತಿ ನೀವು ಟ್ರೈ ಮಾಡಿ. ಒಂದ್ಸತಿ ಬ್ಯಾಚುಲರ್ಸು ಮಾಡ್ಬೋದು, ನಾರ್ಮಲಾಗೂ ಮಾಡ್ಬೋದು, ಏನು ಮಸಾಲೆ ಇರಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ದ ವಿಡಿಯೋ.